ಹಲೋ ಎವ್ರಿವಾನ್, ಎಲ್ಲರೂ ಹೆಂಗಿದ್ದೀರಾ? ಒಬಿಸಿಟಿ ಪ್ರಾಬ್ಲಮ್ ಇಂದ ತುಂಬಾ ಜನ ಸಫರ್ ಆಗ್ತಾನೆ ಇದ್ದೀರಾ. ಯಾಕಂದ್ರೆ ಅದರಿಂದ ತುಂಬಾ ಡಿಸೀಸಸ್ ಫೀಮೇಲ್ ಬರ್ತೈತೆ. ಮೇನ್ ಆಗಿ ಈ PCOD ಪ್ರಾಬ್ಲಮ್, PCOS ಪ್ರಾಬ್ಲಮ್ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ಬರ್ತೈತೆ. ಇದು ಯಾಕೆ ಬರುತ್ತೆ ಅಂದ್ರೆ ಒಬಿಸಿಟಿ ಇಂದಾನೆ ಮೇನ್ ಆಗಿ ಈ ಪ್ರಾಬ್ಲಮ್ಸ್ ಬರೋದು. ಒಬಿಸಿಟಿ ಅಂದ್ರೆ ಬೇರೆ ಏನೂ ಇಲ್ಲ, ಒಬಿಸಿಟಿ ಅಂದ್ರೆ ಓವರ್ ವೆಯ್ಟ್ ಅಂತಾರೆ. ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮ್ಗೆ PCOD ಇಲ್ಲ PCOS ಪ್ರಾಬ್ಲಮ್ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಈ ವಿಡಿಯೋನ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಸ್ಕಿಪ್ ಮಾಡದೆ ನೋಡಿ. ಸೊ ನಿಮಗೋಸ್ಕರ ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡ್ತೀನಿ. ಇದನ್ನ ನೀವು ಫಾಲೋ ಮಾಡುವಾಗ ಕರೆಕ್ಟ್ ಆಗಿ ನಿಮ್ಮ PCOS ಪ್ರಾಬ್ಲಮ್, PCOD ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಸೊ ನಿಮ್ ನ್ಯೂಟ್ರಿಷನ್ ಕಂಡೀಷನ್ ಚೆನ್ನಾಗಿರ್ಬೇಕು, ನಾನು ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಚಾನಲ್ ನ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸರ್, ಒಬಿಸಿಟಿ ಅಂತ ಹೇಳಿದ್ರೆ ಒಬಿಸಿಟಿ ಅಂದ್ರೆ ಹೆಂಗೆ ಅಂತ ನೀವು ಕೇಳ್ಬೋದು. ಒಬಿಸಿಟಿ ಅಂದ್ರೆ ನಿಮ್ಮ ಹೈಟ್ ಎಷ್ಟೈತೆ ಅಂತ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಎಕ್ಸಾಂಪಲ್, ನೀವು ಒಂದು 162 ಸೆಂಟಿಮೀಟರ್ ಇದೀರಾ ಅಂದ್ರೆ ಅದರಲ್ಲಿ 100 ನ ಮೈನಸ್ ಮಾಡಿ ನೀವಿರೋ ಐಡಿಯಲ್ ವೆಯ್ಟ್ ಏನಂದ್ರೆ 62 kg. ಬಟ್ ಓವರ್ ವೆಯ್ಟ್ ಆಗಿರೋರು ಹೆಂಗಂದ್ರೆ 162 ಸೆಂಟಿಮೀಟರ್ ಇರ್ತಾರೆ, ಬಟ್ ಅವ್ರು ನೋಡಿದ್ರೆ 80 kg ಅಬೋವ್ ಇರ್ತಾರೆ. ಅದು ಬಂದು ಒಬಿಸಿಟಿ ಅಂತ ಹೇಳ್ತಾರೆ. ಸೊ ಈ ಒಬಿಸಿಟಿಯಲ್ಲಿ ಗುಡ್ ಫ್ಯಾಟು, ಬ್ಯಾಡ್ ಫ್ಯಾಟು, ವಿಜುರಲ್ ಫ್ಯಾಟು ಇದೆಲ್ಲಾನು ಆಡ್ ಆಗುತ್ತೆ. ಬಟ್ ನೀವು ಮಸಲ್ ಇಂದ ಒಬಿಸಿಟಿ ಆಗಿರಲ್ಲ. ಸೊ ಮಸಲ್ ಅಲ್ಲಿ ಏನ್ ನಿಮ್ಗೆ ಕರೆಕ್ಟ್ ಆದ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡಿ ನಿಮ್ ಮಸಲ್ ಕರೆಕ್ಟ್ ಆಗೈತೋ ಅದು ಬಂದು ಕರೆಕ್ಟ್ ಆದ ವೈಟ್ ಅಂತ ಹೇಳ್ತಾರೆ. ಬಟ್ ನೀವೇನೇ ಇವಾಗ ವೈಟ್ ಇದ್ದೀರಾ, ಎಕ್ಸ್ಟ್ರಾ KG ಇದ್ದೀರಾ ಅಂದ್ರೆ ಅದೆಲ್ಲಾನು ನಿಮ್ಮ ಫ್ಯಾಟ್ ಜೊತೆಗೆ ಇನ್ಕ್ಲೂಡ್ ಆಗುತ್ತೆ. ನೀವು ನಿಮ್ಮ ಹೈಟ್ ತಕ್ಕಂಗೆ ವೈಟ್ ಇರುವಾಗ ನಿಮ್ಗೆ ಈ PCOD, PCOS ಪ್ರಾಬ್ಲಮ್ ಎಲ್ಲ ಬರುತ್ತೆ. ಅದನ್ನ ಹೆಂಗ್ ಸರಿ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮ್ಗೆ PCOD ಪ್ರಾಬ್ಲಮ್ ಇಲ್ಲ PCOS ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಭಯ ಪಡಕ್ಕೆ ಹೋಗ್ಬೇಡಿ. ನಾರ್ಮಲ್ ಆಗಿ ನಿಮ್ ಫುಡ್ ಹ್ಯಾಬಿಟ್ ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನೀವು ಜಂಕ್ ಫುಡ್ಸ್ ತಿನ್ನೋರು ಇಲ್ಲ ಹೋಟೆಲ್ ಫುಡ್ ನ ತಿಂತಾ ಇದ್ದೀರಾ, ನಿಮ್ಗೆ ಅಭ್ಯಾಸ ಐತೆ ಅಂದ್ರೆ ಅದನ್ನ ಫಸ್ಟ್ ಸ್ಟಾಪ್ ಮಾಡಿ. ಮನೆ ಫುಡ್ ನ ತಗೊಂಡು ಟ್ಯಾಬ್ಲೆಟ್ ನ ತಗೊಂಡು ಸಫರ್ ಆಗಕ್ಕೆ ಹೋಗ್ಬೇಡಿ. ಅದರಿಂದ ನಿಮ್ಗೆ PCOD ಪ್ರಾಬ್ಲಮ್, PCOS ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂದ್ರೆ ಡೌಟೇ. ಇವಾಗ ನೀವು ಮನೆ ಫುಡ್ ಅಲ್ಲಿ ರೈಸ್ ನ ಸ್ವಲ್ಪ ಕಮ್ಮಿ ಮಾಡಿ ಡೈಲಿ ಒಂದು ಬೇಸಿಸ್ ಅಲ್ಲಿ ಒಂದು ಸೊಪ್ಪನ್ನ ತಿನ್ನಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಸ್ವಲ್ಪ ವೆಜಿಟೇಬಲ್ಸ್ ನ ತಗೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಒಳ್ಳೆ ನ್ಯೂಟ್ರಿಷನ್ ಫುಡ್ ನ ತಗೊಳ್ಳಿ. ರೆಡ್ ಮೀಟ್ ನ ತಗೊಳ್ಳಿ. ಆದಷ್ಟು ರೆಡ್ ಮೀಟ್ ನ ತಿನ್ನಕ್ ಟ್ರೈ ಮಾಡಿ. ಅದ್ರಲ್ಲಿ ನಿಮಗೆ ಮೋರ್ ನ್ಯೂಟ್ರಿಷನ್ ಸಿಗುತ್ತೆ. ನೀವು ಹರ್ಬಲೈಫ್ ಫುಡ್ ಅಲ್ಲಿ ಬೆಸ್ಟ್ ಆಗಿ ಈ PCOD ಪ್ರಾಬ್ಲಮ್ಗೆ, PCOS ಪ್ರಾಬ್ಲಮ್ಗೆ ಒಂದು ಸೂಪರ್ ಆದ ಸೊಲ್ಯೂಷನ್ ಐತೆ. ನೀವು ಹರ್ಬಲೈಫ್ ನ ಫುಡ್ ಆಗಿ ತಗೊಳ್ಳಿ. ಇದೊಂದು ನ್ಯೂಟ್ರಿಷನ್ ಫುಡ್ ಆಗಿ ತಗೊಳ್ಳಿ. ನಿಮ್ಮ ನ್ಯೂಟ್ರಿಷನ್ ಕರೆಕ್ಟ್ ಆಗಿದ್ರೆ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮೆಡಿಸನ್ ನ ತುಂಬಾನೇ ತಗೊಂಡು ಡೈಲಿ ಬೇಸಿಸ್ ಅದನ್ನ ಫಾಲೋ ಮಾಡ್ತಿರ್ತೀರಾ, ಬಟ್ ಮೆಡಿಸನ್ ಇಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ಸೀರಿಯಸ್ ಆಗಿ ಗೊತ್ತಿಲ್ಲ. ಸೊ ಅದಕ್ಕೇನೆ ಹರ್ಬಲೈಫ್ ಅಲ್ಲಿ ಬೆಸ್ಟ್ ಆದ ನ್ಯೂಟ್ರಿಷನ್ ಫುಡ್ ನ ಕೊಟ್ಟಿದ್ದಾರೆ. ನೀವು PCOD ಇಲ್ಲ PCOS ಪ್ರಾಬ್ಲಮ್ ಅಲ್ಲಿ ಇದ್ರೆ ಈ ಫುಡ್ ನ ತಗೊಳ್ಳಿ, ಕರೆಕ್ಟ್ ಆಗಿರುತ್ತೆ. ಫಸ್ಟ್ ನೀವು ಫಾರ್ಮುಲಾ 1 ಪ್ರೋಟೀನ್, ಶೇಕ್ ಮೇಡ್, ಆಕ್ಟಿವ್ ಫೈಬರ್, ವುಮೆನ್ ಚಾಯ್ಸ್, ಸೆಲ್ಯುಲಾಸ್ ನ ಮತ್ತೆ ಜಾಯಿಂಟ್ ಸಪೋರ್ಟ್ ನ ಕಂಪಲ್ಸರಿ ತಗೊಳ್ಳಿ. ವುಮೆನ್ ಚಾಯ್ಸ್ ಬಗ್ಗೆ ಫುಲ್ ವಿಡಿಯೋ ನಮ್ಮ ಚಾನಲ್ ಐತೆ, ಮರಿದಲ್ಲೇ ಆ ವಿಡಿಯೋ ನೋಡಿ. ಜಾಯಿಂಟ್ ಸಪೋರ್ಟ್ ಯಾಕಂದ್ರೆ ಒಬಿಸಿಟಿ ಪ್ರಾಬ್ಲಮ್ ಅಲ್ಲಿ ನೀ ಪೈನ್ ಬರುತ್ತೆ, ನೆಕ್ ಪೈನ್ ಬರುತ್ತೆ, ಮತ್ತೆ ಸ್ವಲ್ಪ ಕಾಲೆಲ್ಲ ನೋವು ತರ ಫೀಲ್ ಇರುತ್ತೆ. ಆಗ ನೀವು ಜಾಯಿಂಟ್ ಸಪೋರ್ಟ್ ನ ತಗೊಳ್ಳೋವಾಗ ನಿಮ್ಮ ನೀ ಪೈನು, ಜಾಯಿಂಟ್ ಪೈನ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಸೊ ಈ ಪ್ರಾಡಕ್ಟ್ ನೆಲ್ಲ 90 ಡೇಸ್ ಕರೆಕ್ಟ್ ಆಗಿ ಫಾಲೋ ಮಾಡಿ. ನಿಮ್ಗೆ PCOD, PCOS ಪ್ರಾಬ್ಲಮ್ ಕ್ಲಿಯರ್ ಆಗಕ್ಕೆ ತುಂಬಾನೇ ಚಾನ್ಸ್ ಐತೆ. ಸೊ ಪರ್ಸನಲ್ ರಿಸಲ್ಟ್ ಏನಂದ್ರೆ ನಮ್ಮ ಮನೇಲಿರೋ ನಮ್ಮ ಅಕ್ಕಗೂ ಈ ಪ್ರಾಬ್ಲಮ್ ಬಂದಿತ್ತು. ಅವರು PCOD ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದ್ರು. ಈಗ ಹರ್ಬಲೈಫ್ ಶೇಕ್ ತಗೊಂಡು ಮತ್ತೆ ಈ ವುಮೆನ್ ಸೈಜ್ ನ ಆಡ್ ಮಾಡ್ಕೊಂಡು ಈಗ ವಿತೌಟ್ ಟ್ಯಾಬ್ಲೆಟ್ ಸೂಪರ್ ಆಗಿದ್ದಾರೆ. ಸೊ ನೀವು ಈ ಪ್ರಾಬ್ಲಮ್ ಇಂದ ಆಚೆ ಬರಬೇಕು ಅಂದ್ರೆ ನನ್ನ ನಂಬರ್ಗೆ ಮರಿದಲ್ಲೇ ಕಾಲ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡಿ ಗೈಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೀರಿಯಸ್ ಆಗಿ ಎಲ್ಲಾ ಕಮೆಂಟ್ಗೂ ನಾನು ಕ್ಲೀನ್ ಆಗಿ ಒಂದು ವಿಡಿಯೋ ರೆಡಿ ಮಾಡಾಕ್ತೀನಿ. ಓಕೆ ವ್ಯೂವರ್ಸ್, ಹ್ಯಾಪಿ ಆಗಿರಿ, ಹೆಲ್ತಿ ಆಗಿರಿ, ಹೆಲ್ತಿ ಹ್ಯಾಬಿಟ್ಸ್ ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ನ ಮೀಟ್ ಮಾಡ್ತೀನಿ. ಓಕೆ ವ್ಯೂವರ್ಸ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.